ಆತ್ಮೀಯ ಶಿಕ್ಷಕರೇ, ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಯಾಟ್ಸ್ನಲ್ಲಿ ಪಾರ್ಟ್ ಬಿ ರಿಸಲ್ಟ್ಸನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ. ಆಲ್ರೆಡಿ ನಾವು ಶೈಕ್ಷಣಿಕ ವರ್ಷದ ಅಂತ್ಯದಲ್ಲಿದ್ದೀವಿ. ಈ ಅಂತ್ಯದ ಸಮಯದಲ್ಲಿ ನಾವು ಪಾರ್ಟ್ ಎ ರಿಸಲ್ಟ್ಸನ್ನು ಅಂದರೆ ಎಲ್ಲ ಎಫ್ ಎ ಮತ್ತು ಎಸ್ ಎಗಳ ರಿಸಲ್ಟ್ಸನ್ನು ನಾವು ಸ್ಯಾಟ್ಸ್ನಲ್ಲಿ ಎಂಟ್ರಿ ಮಾಡ್ತೀವಿ. ಅದೇ ರೀತಿ ಪಾರ್ಟ್ ಬಿ ಸಿ ಸಿ ರಿಸಲ್ಟ್ಸನ್ನು ಸಹ ಎಂಟ್ರಿ ಮಾಡೋದು ತುಂಬ ಅವಶ್ಯಕವಾಗಿರುತ್ತೆ. ನಾವು ಎಂಟ್ರಿ ಮಾಡಬೇಕಾದ್ರೆ ಯಾವುದೇ ದಾಖಲೆಗಳನ್ನ ನಾವು ನಿರ್ವಹಣೆ ಮಾಡಿದ್ರೆ ಹಾಗೆ ಕೆಲವೊಮ್ಮೆ ಏನು ಮಾಡ್ಬಿಡ್ತೀವಿ, ಗ್ರೇಡ್ಗಳನ್ನ ಎಂಟ್ರಿ ಮಾಡ್ತೀವಿ. ಅದು ಪ್ರೊಸೀಜರ್ ಅಲ್ಲ. ನಾವೇನು ಮಾಡಬೇಕು ಅಂತಂದರೆ ಪಾರ್ಟ್ ಎ ದಾಖಲೆಗಳನ್ನು ಯಾವ ರೀತಿ ನಿರ್ವಹಣೆ ಮಾಡ್ತೀವಿ, ಪಾರ್ಟ್ ಬಿಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸಹ ಅದೇ ರೀತಿ ನಿರ್ವಹಣೆಯನ್ನು ಮಾಡ್ಕೋಬೇಕು. ಹಿಂದೆ ಪಾರ್ಟ್ ಬಿಗೆ ಸಂಬಂಧಪಟ್ಟಂತಹ ಒಂದು ಸಾಹಿತ್ಯನೂ ಸಹ ಬಿಡುಗಡೆ ಆಗಿತ್ತು. ಅಲ್ಲಿ ಕೊಟ್ಟಂತಹ ಪಾರ್ಟ್ ಬಿಗೆ ಸಂಬಂಧಪಟ್ಟಂತಹ ವಲಯವಾರು ಕೌಶಲಗಳು ಏನೇನು ಬರುತ್ತೆ, ಆ ಕೌಶಲಗಳಿಗೆ ಸಂಬಂಧಪಟ್ಟಂತೆ ಆ ಮಾನಕಗಳನ್ನ ಅವರೇ ಸಹ ಕೊಟ್ಟಿದ್ರು. ಆ ಮಾನಕಗಳನ್ನ ಹಾಕ್ಕೊಂಡು ನಾವೇನು ಮಾಡಬೇಕಾಗತ್ತೆ, ಶ್ರೇಣಿಯನ್ನು ನಾವು ಕೊಡಬೇಕು. ಆ ಶ್ರೇಣಿಯನ್ನು ನಾವು ಇಲ್ಲಿ ಏನು ಮಾಡಬೇಕು, ಕನ್ಸಾಲಿಡೇಟ್ ಮಾಡಿ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ನಮ್ಮ ಶಾಲೆಗೆ ನಾನು ಮಾಡಿಕೊಂಡಂತಹ ಒಂದು ನಮೂನೆಯನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ. ಇದು 1 to 4ಗೆ ಸಂಬಂಧಪಟ್ಟಂತೆ ಬೇರೆ ಇರುತ್ತೆ. ಅದೇ ರೀತಿ ನಿಮಗೆ 5, 6, 7ಕ್ಕೆ ಒಂದು ರೀತಿ ಇರುತ್ತೆ. ಮತ್ತು 8 ಮತ್ತು 9ಗೆ ಸಂಬಂಧಪಟ್ಟಂತೆ ಅಲ್ಲಿ ವಲಯಗಳ ಸಂಖ್ಯೆ ಮತ್ತು ಶ್ರೇಣಿಗಳ ಇದು ಕೌಶಲಗಳ ಸಂಖ್ಯೆ ಬೇರೆ ಬೇರೆ ಆಗುತ್ತೆ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು 1 to 4ಗೆ ಸಂಬಂಧಪಟ್ಟಂತೆ ಕಾಮನ್ ಆಗಿ ಇದೇ ಥರ ಇರುತ್ತೆ. ನಿಮ್ಮ ಸ್ಯಾಟ್ಸ್ನಲ್ಲಿ ಎಂಟ್ರಿ ಮಾಡಬೇಕಾದ್ರೂ ಸಹ ಇದೇ ಕೌಶಲಗಳು ಬರುತ್ತೆ. ಅಲ್ಲಿ ಒಟ್ಟು 7 ಕೌಶಲಗಳು ಬರುತ್ತೆ. ಭಾವನಾತ್ಮಕ, ಸಾಮಾಜಿಕ ಕೌಶಲ, ಸಂಘಟನಾ ಕೌಶಲ, ವೈಜ್ಞಾನಿಕ ಕೌಶಲ, ಲಲಿತ ಕಲೆ, ಸೃಜನಶೀಲತೆ, ಮನೋಧಾರಣೆ ಮತ್ತು ಮೌಲ್ಯಗಳಂತೇಳಿ ಬರುತ್ತೆ. ಇಲ್ಲಿ ನೀವು ಏನು ಮಾಡಬೇಕು, ರೂಬ್ರಿಕ್ಸನ್ನು ಹಾಕ್ಕೋಬೇಕು. ಅಂತಂದರೆ ಪ್ರತಿ ಕೌಶಲಕ್ಕೆ ಸಂಬಂಧಪಟ್ಟಂತೆ ನೀವು 3 ಪಾಯಿಂಟರ ಹಾಕ್ಕೊಳ್ಳಿ, ಅಥವಾ 4 ಪಾಯಿಂಟು ಅಥವಾ 5 ಪಾಯಿಂಟ್ ಅಥವಾ ಈ ಥರ 7 ಪಾಯಿಂಟು ನೀವು ರೂಬ್ರಿಕ್ಸ್ಗಳನ್ನ, ಮಾನಕಗಳನ್ನ ಹಾಕ್ಕೊಂಡು ಅದರ ಆಧಾರದ ಮೇಲೆ ನೀವು ಶ್ರೇಣಿಯನ್ನು ನಿರ್ಧರಿಸ್ಬೋದು. ಇಲ್ಲಿ ನಾನು ಕೇವಲ 3 ಮಾನಕಗಳನ್ನ ಹಾಕ್ಕೊಂಡು ಪ್ರತಿ ಕೌಶಲಕ್ಕೆ ನಾನು ಶ್ರೇಣಿಯನ್ನು ಕೊಟ್ಟಿದ್ದೀನಿ. ಅದು ಹೇಗೆ ಅಂತಂತಂದರೆ ನೋಡಿ, ಪ್ರತಿ ಕೌಶಲದ ಅಡಿಯಲ್ಲಿ 3 ಮಾನಕಗಳನ್ನ ಹಾಕೊಂಡಿದ್ದೀನಿ, 1, 2 ಮತ್ತು 3. ಇಲ್ಲಿ ಶ್ರೇಣಿಯನ್ನು ಹಾಕೋಬೇಕಾದ್ರೆ ನಾನು ಏನು ಮಾಡ್ತೀನಿ ಅಂತಂದರೆ, ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿ XY ಅಂತ ವಿದ್ಯಾರ್ಥಿ ಏನು ಮಾಡ್ತಾನೆ ಅಂತಂದರೆ, ಮೊದಲನೇ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಈ ಮಾನಕವನ್ನು ಅವನು ಪೂರೈಸಿದ್ದಾನೆ ಅಂತಂತಂದರೆ ಅದಕ್ಕೆ ರೈಟ್ ಹಾಕ್ಕೊಡ್ತೀನಿ. ಅದೇ ರೀತಿ ಎರಡನೇ ಮಾನಕನು ಪೂರೈಸಿದ್ದಾನೆ ಅಂತಂತಂದರೆ ನಾನು ರೈಟ್ ಹಾಕ್ಕೊಡ್ತೀನಿ. ಅದೇ ರೀತಿ ಮೂರನೇದು ಪೂರೈಸಿದರೆ ರೈಟ್ ಹಾಕ್ಕೊಡ್ತೀನಿ. ಇಲ್ಲಿ 3 ಮಾನಕಗಳನ್ನು ವಿದ್ಯಾರ್ಥಿ ಪೂರೈಸಿದಾಗ ಇಲ್ಲಿ ನಮಗೆ 3 ರೀತಿಯ ಶ್ರೇಣಿಗಳನ್ನು ಕೊಡೋಕ್ಕೆ ಅವಕಾಶ ಇದೆ. ಒಂದು ಎ ಮತ್ತು ಬಿ ಮತ್ತು ಸಿ, 3 ನೀವು ಏನು ಶ್ರೇಣಿಯನ್ನು ಕೊಡೋಕ್ಕೆ ಅವಕಾಶ ಇದೆ. ಎ ಅಂತಂದರೆ ಅತ್ಯುತ್ತಮ ಅಂತೇಳಿ, ಬಿ ಅಂದರೆ ಉತ್ತಮ, ಸಿ ಅಂದರೆ ಸಾಧಾರಣ ಅಂತೇಳಿ. ಅಂದರೆ ಎ ಅಂತಂದರೆ ಎಲ್ಲ ಮಾನಕಗಳನ್ನು ವಿದ್ಯಾರ್ಥಿ ಪೂರೈಸಿದರೆ, ಇಲ್ಲಿ 3ಕ್ಕೆ 3ಅನ್ನು ಪೂರೈಸಿದರೆ ಅಥವಾ ಅತಿ ಹೆಚ್ಚು ಮಾನಕಗಳನ್ನ ಪೂರೈಸಿದರೆ ಎ ಅನ್ನು ಕೊಡ್ಬೋದು. ಅಥವಾ ಮೀಡಿಯಮ್ ಅಂದರೆ ಇನ್ ಬಿಟ್ವೀನ್, ಈಗ 5 ಇದೆ, ಒಂದು 3ಅನ್ನು ಪೂರೈಸಿದ್ದಾನೆ ಅಥವಾ 2ಅನ್ನು ಪೂರೈಸಿದ್ದಾನೆ ಅಂತಂದರೆ ನೀವು ಬಿ ಅನ್ನು ಕೊಡ್ಬೋದು. 3 ಇದ್ದಾಗ 2ಅನ್ನು ಪೂರೈಸಿದಾಗ ನೀವು ಏನು ಮಾಡ್ಬೋದು, ಬಿ ಅನ್ನು ಕೊಡ್ಬೋದು. ಈಗ ಇರುವ 3 ಮಾನಕಗಳಲ್ಲಿ ಕೇವಲ ಒಂದೇ ಒಂದು ಮಾನಕವನ್ನು ವಿದ್ಯಾರ್ಥಿ ಪೂರೈಸಿದ್ದಾನೆ ಅಂತ ಅಂದಾಗ ನೀವು ಸಿ ಅನ್ನು ಕೊಡ್ಬೋದು. ಇಲ್ಲಿ 3 ಸಹ ನಿಮಗೆ ಎಲಿಜಿಬಲ್, ಅಂದರೆ 3 ಸಹ ಎಂಟ್ರಿ ಮಾಡೋಕ್ಕೆ ಅವಕಾಶ ಇರುತ್ತೆ. ಸಿ ಅಂದ ತಕ್ಷಣ ಕಡಿಮೆ ಅಂತ ಏನೂ ಅಲ್ಲ, ಅದು ಇರುವಂಥದ್ರಲ್ಲಿ ಸಾಧಾರಣ ಅಂತ ಅಷ್ಟೇ. 3 ಇದನ್ನು ಕೊಡೋಕ್ಕೆ ಅವಕಾಶ ಇದೆ. ಅದೇ ರೀತಿಯಲ್ಲಿ ನಾನು 3 ಪಾಯಿಂಟ್ ಮಾಡ್ಕೊಂಡಿರೋದ್ರಿಂದ 3 ಗಳಿಸಿದರೆ ನಾನು ಎ ಕೊಡ್ತೀನಿ, 2 ಗಳಿಸಿದರೆ ಬಿ ಕೊಡ್ತೀನಿ, ಮತ್ತು 1ಅನ್ನು ಗಳಿಸಿದರೆ ಸಿ ಕೊಡ್ತೀನಿ. ನೀವು 5ಅನ್ನು ತೊಗೊಂಡ್ರೆ, ಅಕಸ್ಮಾತ್ 5 ಮಾನಕಗಳನ್ನ ತೊಗೊಂಡ್ರೆ, ಮ್ಯಾಕ್ಸಿಮಮ್ 5ಕ್ಕೆ 5ಅನ್ನು ತೊಗೊಂಡ್ರೆ ಅಥವಾ 5ಕ್ಕೆ 4ಅನ್ನು ತೊಗೊಂಡ್ರೆ ನಾನು ಎ ಕೊಡ್ತೀನಿ. ಅದೇ ರೀತಿ 3ಅನ್ನು ತೊಗೊಂಡ್ರೆ ನಾನು ಬಿ ಕೊಡ್ತೀನಿ. ಅಥವಾ 1 ಅಥವಾ 2ಅನ್ನು ತೊಗೊಂಡಿದ್ರೆ ಅವನಿಗೆ ಸಿ ಕೊಡ್ತೀನಿ. ಈ ರೀತಿ ಎ ಬಿ ಸಿ 3 ಶ್ರೇಣಿಯನ್ನು ಕೊಡೋಕ್ಕೆ ಅವಕಾಶ ಇದೆ. ಅದೇ ರೀತಿ ನೀವು ಪ್ರತಿಯೊಂದನ್ನು ನೀವು ಗಮನಿಸ್ಬೋದು. ಒಟ್ಟು 1 to 4ಗೆ 7 ಕೌಶಲಗಳು ಬರ್ತವೆ. ಇಲ್ಲಿ ನೀವು ಕನ್ಸಾಲಿಡೇಟೆಡ್ ಶ್ರೇಣಿಯನ್ನು ಹಾಕ್ಕೊಂಡು ಇದನ್ನು ನೀವು ಸ್ಯಾಟ್ಸ್ನಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಅದೇ ರೀತಿಯಲ್ಲಿ 5ರಿಂದ 7ಕ್ಕೆ ಬಂದಾಗ ಇಲ್ಲಿ ಏನು ಸಹ ಚೇಂಜಸ್ ಇಲ್ಲ, ಅದೇ ರೀತಿಯಲ್ಲೇ ಇರುತ್ತೆ. ಬಟ್ ಎಕ್ಸ್ಟ್ರಾ ಇಲ್ಲಿ ನಿಮಗೆ ದೈಹಿಕ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಎಕ್ಸ್ಟ್ರಾ ಕಾಲಮ್ ಇದೆ, ಅದಕ್ಕೆ ಸಂಬಂಧಪಟ್ಟಂಥ ಶ್ರೇಣಿಯನ್ನು ಹಾಕೊಳ್ಳೋಕ್ಕೂ ಸಹ ಇಲ್ಲಿ ಅವಕಾಶ ಇದೆ. ಇದೊಂದನ್ನು ಎಕ್ಸ್ಟ್ರಾ ಮಾಡ್ಕೋಬೇಕಾಗತ್ತೆ. ಅದೇ ರೀತಿಯಲ್ಲಿ 6ರಿಂದ 8ಕ್ಕೆ ಬಂದ 8ರಿಂದ 9ಕ್ಕೆ ಬಂದರೆ ಪ್ರೌಢಶಾಲೆಗೆ ಸಂಬಂಧಪಟ್ಟಂತೆ ನಿಮಗೆ ಇಲ್ಲಿ ಜಾಸ್ತಿ ಬರುತ್ತೆ ನೋಡಿ. ದೈಹಿಕ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಬರುತ್ತೆ, ಕಂಪ್ಯೂಟರ್ ಶಿಕ್ಷಣವೂ ಸಹ ಬರುತ್ತೆ ಇಲ್ಲಿ, ಮತ್ತು ಸಾಮಾಜಿಕ ಉಪಯುಕ್ತ ಉತ್ಪಾದನಾ ಕಾರ್ಯ SUPW ಬರುತ್ತೆ. ಇಲ್ಲಿ ಎಕ್ಸ್ಟ್ರಾ 3 ಬರುತ್ತೆ.
ಅಲ್ಲಿಗೆ ಮೊದಲು 7 ಇದ್ವು, ಇಲ್ಲಿ 10 ಆಗುತ್ತೆ. ಇಷ್ಟು 8ರಿಂದ 9ಕ್ಕೆ 10 ಕೌಶಲಗಳು ಬರುತ್ತೆ. ಅದೇ ರೀತಿ 5ರಿಂದ 7ಕ್ಕೆ ನಿಮಗೆ 8 ಬರುತ್ತೆ. 1 to 4ಗೆ 7 ಬರುತ್ತೆ. ಎಲ್ಲವೂ ಸಹ ಇದೇ ರೀತಿ ಮಾನಕಗಳನ್ನ ಹಾಕೊಂಡು, ಅಥವಾ ನೀವು ಬೇರೆ ಯಾವುದೇ ವಿಧಾನವನ್ನು ಸಹ ಬಳಸ್ಕೋಬೋದು. ಕೇವಲ ನಾವು ಜಸ್ಟ್ ರೂಬ್ರಿಕ್ಸ್ ಹಾಕೊಂಡು ಮಾಡಬೇಕು ಅಂತ ಏನಿಲ್ಲ. ನೀವು ಸಾಂದರ್ಭಿಕ ದಾಖಲೆಯನ್ನು ಬಳಸ್ಕೋಬೋದು, ಅಥವಾ ಇನ್ನು ಸಿ ವಿಧಾನವನ್ನು, ತುಂಬ ಸಿ ವಿಧಾನ ಅಬ್ಸರ್ವೇಷನ್ ಇದೆ, ಅದನ್ನು ಸಹ ಬಳಸ್ಕೋಬೋದು. ನಿಮ್ಗೆ ಏನು ನಿಮ್ಮ ಶಾಲೆಯಲ್ಲಿ ಅವಕಾಶ ಇದೆ ಅದನ್ನು ಬಳಸ್ಕೊಂಡು ನೀವು ಏನು ಮಾಡಬೇಕು, ಶ್ರೇಣಿಯನ್ನು ಹಾಕೋಬೇಕಾಗುತ್ತೆ. ಹಾಕ್ಕೊಂಡು ನಂತರ ಏನು ಮಾಡಬೇಕಾಗುತ್ತೆ, ಸ್ಯಾಟ್ಸ್ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸ್ಯಾಟ್ಸ್ನಲ್ಲಿ ಎಂಟ್ರಿ ಮಾಡೋದು ಬಹಳ ಈಸಿ. ಫಸ್ಟ್ ನೀವು ಸ್ಯಾಟ್ಸಿಗೆ ಲಾಗಿನ್ ಆಗಬೇಕಾಗುತ್ತೆ. ಸ್ಯಾಟ್ಸಿಗೆ ಲಾಗಿನ್ ಆಗಿ ಲಾಗಿನ್ ಆದ ನಂತರ ನಿಮಗೆ ಇಲ್ಲಿ ನೋಡಿ SA2 ರಿಸಲ್ಟ್ಸ್ ಅಂತೇಳಿ ಒಂದು ಆಪ್ಷನ್ ಇದೆ. ಇಲ್ಲಿ SA2 ರಿಸಲ್ಟ್ ಅಂತ, ಅದರಲ್ಲಿ ಎಂಟರ್ ಬಾರ್ ಅಪ್ಡೇಟ್ ಪಾರ್ಟ್ ಬಿ ಸ್ಕೋಲಾಸ್ಟಿಕ್ ರಿಸಲ್ಟ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಪಾರ್ಟ್ ಬಿ ರಿಸಲ್ಟ್ ಎಂಟ್ರಿ ಅಂತ ಬರುತ್ತೆ. ಜಸ್ಟ್ ನೀವು ಇಯರ್ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ 23, 24 ಸೆಲೆಕ್ಟ್ ಮಾಡ್ಕೋಬೇಕು. ಕ್ಲಾಸ್ 1 ನೋಡಿ, ಕ್ಲಾಸ್ 1 ಎಂಟ್ರಿ ಮಾಡಿದ್ರೆ ಕ್ಲಾಸ್ ವೈಸ್ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಜಸ್ಟ್ SA2 ಮಾತ್ರ ಅವಕಾಶ ಇರುತ್ತೆ. ನೀವು ಸರ್ಚನ್ನು ಕೊಟ್ಟರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಆಟೋಮೆಟಿಕ್ ಸಿ ರಿಸಲ್ಟ್ ನೋಡಿ, ಅಂದರೆ ಸಿ ಆಟೋ ಏನಾಗುತ್ತೆ, ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಅಪ್ ಟು ಎಲ್ಲ 7 ಇದಕ್ಕೆ ಡಿಫಾಲ್ಟ್ ಆಗಿ ನೋಡಿ 7 ಇದೆ ಒಟ್ಟು. ಇಲ್ಲಿ ಅಷ್ಟಕ್ಕೂ ಸಹ ಏನಿದೆ, ಸಿ ಸೆಲೆಕ್ಷನ್ ಆಗಿರುತ್ತೆ. ನೀವೇನು ಮಾಡ್ಬೋದು, ಇಲ್ಲಿ ಹೋದರೆ ಆಪ್ಷನ್ಸ್ ಇದೆ. ಎ ಆಬ್ಸೆಂಟು, ಬಿ, ಸಿ, NE ಅಂತ ಇದೆ. ಆಬ್ಸೆಂಟ್ ಆಗಿದ್ರೆ ಆಬ್ಸೆಂಟ್ ಹಾಕಬೇಕಾಗುತ್ತೆ. ಇನ್ನು ಉಳಿದಂತೆ ಎ ಮತ್ತು ಬಿ ಮತ್ತು ಸಿ ಇದೆ. NE ಅಂತಂದರೆ ನಾಟ್ ಅಪ್ಲಿಕಬಲ್ ಅಂತ ಹೇಳಿದೆ. ಇದನ್ನು ನೀವು ಏನು ಮಾಡಬೇಕು, ಹಾಕ್ಕೊಂಡು ಏನು ಮಾಡಬೇಕು, ಇಲ್ಲಿ ಸಬ್ಮಿಟನ್ನು ಕೊಡಬೇಕು. ಯಾವ ರೀತಿ ಅಂತಂದರೆ, ಈಗ ಎಕ್ಸಾಂಪಲ್ ಈ ವಿದ್ಯಾರ್ಥಿ 7 ಸ್ಕಿಲ್ಗಳಲ್ಲಿ ಏನು ತೊಗೊಂಡ್ರೆ ಏನು ಮಾಡಬೇಕಾಗುತ್ತೆ, ಎಯನ್ನು ಸೆಲೆಕ್ಟ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಮಾಡಬೇಕು. ಇದು ಏನು ಮಾಡಬೇಕಾಗುತ್ತೆ, ಸಬ್ಮಿಟನ್ನು ಕೊಡಬೇಕಾಗುತ್ತೆ. ರಿಸಲ್ಟ್ಸ್ ಡೇಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ. ಬಟ್ ನಾನು ಒಂದು ವಿದ್ಯಾರ್ಥಿ ಮಾಡಿದರೆ ಅದೇ ರೀತಿ ನೀವು ಎಲ್ಲ ವಿದ್ಯಾರ್ಥಿಗಳು ಮಾಡಬೇಕು. ಅದೇ ರೀತಿ ನೋಡಿ ಅಪ್ ಟು 1 to 4 ಸೇಮ್ ಬರುತ್ತೆ. ಅದೇ ರೀತಿ 5ಕ್ಕೆ ಮತ್ತು 5, 6, 7ಕ್ಕೆ ಬಂದಾಗ ಅದು ಚೇಂಜಸ್ ಆಗುತ್ತೆ. ಇಲ್ಲಿ ಇಯರ್ ಸೆಲೆಕ್ಟ್ ಮಾಡ್ಕೋಬೇಕು. ಸರ್ಚನ್ನು ಕೊಟ್ಟರೆ ಇಲ್ಲಿ ಗಮನಿಸಿ, ಒಟ್ಟು 7ರ ಜೊತೆ ಒಂದು ಎಕ್ಸ್ಟ್ರಾ ಇದೆ ಇಲ್ಲಿ ನೋಡಿ, ಫಿಸಿಕಲ್ ಎಜುಕೇಷನ್ ಅಂತೇಳಿ. ಅದನ್ನು ಸಹ ನೀವೇನು ಮಾಡಬೇಕು, ಎಂಟ್ರಿ ಮಾಡಿ. ಇದಕ್ಕೂ ಸಹ ಗ್ರೇಡ್ ಸೇಮ್ ಇದೆ. ಅದೇ ರೀತಿ ಫಿಲ್ ಮಾಡಿ ಏನು ಮಾಡಬೇಕು, ಇಲ್ಲಿ ಸಬ್ಮಿಟನ್ನು ಕೊಡಬೇಕಾಗುತ್ತೆ. ಇನ್ನು ಹೈಸ್ಕೂಲ್ಗೆ ಬಂದಾಗ ಇನ್ನು ಎಕ್ಸ್ಟ್ರಾ ಇದಾವೆ. ಅದರಲ್ಲಿ ನೀವು ತೋರಿಸ್ತೀನಿ ಇಲ್ಲಿ. ಇಲ್ಲಿ ಹೈಸ್ಕೂಲ್ಗೆ ಬಂದಾಗ ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಗಮನಿಸಿ, ಒಟ್ಟು ಫಿಸಿಕಲ್ ಎಜುಕೇಷನ್ನು, ಕಂಪ್ಯೂಟರ್ ಎಜುಕೇಷನ್ನು ಮತ್ತು SCPWA ಒಟ್ಟು ಇಲ್ಲಿ 10 ಇದ್ದಾವೆ. ಹಾಗಾಗಿ 10ಕ್ಕೂ ಸಹ ನೀವೇನು ಮಾಡಬೇಕು, ಗ್ರೇಡನ್ನು ಎಂಟ್ರಿ ಮಾಡಿ ಇಲ್ಲಿ ಸಬ್ಮಿಟನ್ನು ಕೊಡಬೇಕಾಗುತ್ತೆ. ಈ ರೀತಿಯಲ್ಲಿ ನೀವು ಏನು ಮಾಡಬೇಕಾಗುತ್ತೆ, ಪಾರ್ಟ್ ಬಿ ರಿಸಲ್ಟನ್ನು ಎಂಟ್ರಿ ಮಾಡೋದು ತುಂಬ ಅವಶ್ಯಕವಾಗಿರುತ್ತೆ. ಈಗ ಶೈಕ್ಷಣಿಕ ಅಂತ್ಯದಲ್ಲಿದ್ದೀರಾ, ಇದನ್ನೆಲ್ಲ ಎಂಟ್ರಿ ಮಾಡಿ ಅಂತ ಹೇಳ್ತಾ ಧನ್ಯವಾದ.